ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಇವತ್ತು ಬಂದು ಶನಿವಾರ ಫ್ರೆಂಡ್ಸ್. ಯಾವುದೇ ಒಂದು ದೇವಸ್ಥಾನಕ್ಕೆ ನಾವು ಹೋಗಿಲ್ಲ. ಆಗ್ತಾ ಬಂತು ಸುಮಾರು. ಇವಾಗ ಅಲ್ಲೇ ಟೈಮ್ ಬಂದು 9:30 ಆಗಿದೆ. ಇವಾಗ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ. ತುಂಬಾ ಕೆಲಸ ಬೇರೆ ಇದೆ. ದೇವಸ್ಥಾನಕ್ಕೆ ಹೋಗೋದೋ ಬೇಡ ಅಂತ ಯೋಚನೆ ಬೇರೆ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಪ್ರತಿ ಒಂದು ವಾರನೂ ನಾನು ಅದು ಒಂದು ಅಭ್ಯಾಸ ಮಾಡ್ಕೊಂಡ್ಬಂದ್ಬಿಟ್ಟಿದ್ದೀನಿ. ದೇವಸ್ಥಾನಕ್ಕೆ ಹೋಗೋದು 2 ದೇವಸ್ಥಾನ ಕಂಪಲ್ಸರಿ ಹೋಗ್ತಾನೆ ಇರ್ತೀನಿ. ದುರ್ಗಮ್ಮ ದೇವಸ್ಥಾನ ಹಾಗೆ ಶನಿಮಾತನ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಅಂತೂ ಆಗ್ಬರ್ತೀನಿ. ಪ್ರತಿ ಸಲ ಹಣ್ಣು ಕೈ ಮಾಡಿಸ್ತಾ ಇದ್ರು. ಮನೇಲಿ ದೀಪ ಹಚ್ಚಿದ್ದೀನಿ. ಹೂವು ಏನು ಚೇಂಜ್ ಮಾಡಿಲ್ಲ, ನೆನ್ನೆನೇ ಚೇಂಜ್ ಮಾಡಿದಂಥದ್ದು. ಹಾಗಾಗಿ ಯಾಕೆ ಚೇಂಜ್ ಮಾಡಿಲ್ಲ ಇವತ್ತಂದರೆ ಹೆಂಗೂ ನಾಳೆನೂ ಬೇರೆ ಹಬ್ಬಕ್ಕೆ ನಾವು ಯುಗಾದಿ ಹಬ್ಬಕ್ಕೆ ಹೂವು ಚೇಂಜ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಇವಾಗ ನಾನು ಚೇಂಜ್ ಮಾಡಿಲ್ಲ. ಯಾಕಂದರೆ ಹೂವು ರೇಟ್ ಜಾಸ್ತಿ ಇದೆ. 20 ರೂಪಾಯಿ ಕೊಟ್ಟು ಮೊನ್ನೆ ಬರುವಾಗ ಒಂದಿಷ್ಟು ತೊಗೊಂಬಂದಿದ್ದೆ. ಆ ಹೂವು ಅರ್ಧ ಖಾಲಿ ಆಗಿಬಿಟ್ಟಿದ್ದಾವೆ. ನೆನ್ನೆ ಪೂಜೆ ಮಾಡಲಿಕ್ಕೆ ಇಟ್ಟಿದ್ದೆ. ಇವಾಗ ಒಂದಿಷ್ಟು ಇದ್ದಾವೆ. ಅವನು ನಾಳೆಗೆ ಸೈ ಮಾಡಿಬಿಡ್ಬೇಕು. ಆದರೆ ನೋಡ್ತೀನಿ, ಹೊರಗಡೆ ಹೋದ ತೊಗೊಂಬರ್ತೀನಿ. ಇವಾಗಿನ ಒಂದು ಹೂವಿನ ರೇಟ್ ಹೇಗಿರುತ್ತೆ ಅನ್ನೋ ಗೊತ್ತಿಲ್ಲ. ಆದರೆ ತೊಗೊಂಬರೋಣ. ತುಂಬಾ ರೇಟ್ ಹೇಳ್ತಾರೆ ಅನಿಸುತ್ತೆ. 1/4 kg 80 ರೂಪಾಯಿ, 100 ರೂಪಾಯಿ ಈ ಥರ ಎಲ್ಲ ಹೋಗ್ಬಿಟ್ಟಿರುತ್ತೆ ಇವಾಗ. ಇವಾಗ ಅದಕ್ಕೆ ನಾನು ಹೂವು ಇಷ್ಟಿದ್ದು ಹೂವನ್ನ ನಾಳೆ ಇಟ್ಬಿಟ್ರೆ ಸರಿ ಆಗ್ಬಿಡ್ತೀನಿ ಏನು ಅಂತೇಳಿ ಹಾಗೆ ಮ್ಯಾನೇಜ್ ಮಾಡಿ ದೀಪ ಹಚ್ಚಿಬಿಟ್ಟಿದ್ದೀನಿ. ಇವಾಗ ನಮ್ಮ ಕೂಕು ಬಂದು ಬೆಳಿಗ್ಗೆನೇ ತಿಂಡಿ ಮಾಡಿಬಿಟ್ಟಿದ್ದಾಳೆ. ಏನು ತಿಂಡಿ ಮಾಡಿದ್ದಾಳೆ ಗೊತ್ತಾ ಫ್ರೆಂಡ್ಸ್? ಅದನ್ನು ಶೇರ್ ಮಾಡ್ಕೊಂಡಿಲ್ಲ, ಕ್ಲಿಪ್ಪಿಂಗ್ಸ್ ಯಾವೂ ತೊಗೊಂಡಿಲ್ಲ. ಅವಳೆ ಕೇಳೋಣ ಬನ್ನಿ. ಕೋಕೋರಿ, ಏನು ತಿಂಡಿ ಮಾಡಿದ್ದೀರಾ ಇವತ್ತು? ಪಲಾವ್, ನನ್ನ ಫೇವ್ರೆಟ್ ಪಲಾವ್. ಕುಕ್ಕರು ಪಲಾವ್ ಮಾಡಿದಾರಂತೆ ಫ್ರೆಂಡ್ಸ್. ಕುಕ್ಕು ನಾಯಿಯವರು ಪಲಾವ್ ಮಾಡಿದ್ದಾರೆ. ಬೆಳಗ್ಗೆ ಎದ್ದು ಮೊಸರು ಬಜ್ಜಿ ಮಾಡಿದ್ದಾರೆ, ಪಲಾವ್ ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ. ತೋರಿಸ್ಬೇಕು. ಹಾಂ ನೋಡಿ, ಅಲ್ಲೇ ಪಲಾವ್ ಆಗಿ ಎಲ್ಲ ನೀಟಾಗಿಬಿಟ್ಟಿದೆ. ಮನೆ ನೀಟಾಗಿ ಕ್ಲೀನಾಗಿರುತ್ತೆ. ನನಗಿಂತ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿರ್ತಾಳೆ ಅಡುಗೆ ಮನೆ ನಮ್ಮ ಕೂಕು. ಕೋಲ ಮನೆ ಓಟ ಸರಿ ತಿಂಡಿ ಹಾಕೊಡೋ. ದೇವಸ್ಥಾನಕ್ಕೆ ಹೋಗ್ತೀನಿ ಅಂದಲ್ಲ, ಹೋಗಲ್ಲ, ಆಮೇಲೆ ಹೋಗ್ತೀನಿ. ಹೋಗ್ತಾ ಇಟ್ಕೊಂಡಾಗಾರೆ ಊಟ ಬಿಡುವಾಗ ತಿಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಲ್ಲ ಫ್ರೆಂಡ್ಸ್. ಹೋದರೆ ಸ್ವಲ್ಪ ಕೆಲಸ ಇದೆಯಲ್ಲ, ಹಾಗೆ ಆಂದವೇ. ಈಗ ಗಾಡಿ ಹೊಡಿಯೋಕ್ಕಾಗಲ್ಲ. ಹಬ್ಬದ ಟೈಮಲ್ಲಿ ತುಂಬಾ ರಶ್ ಇರುತ್ತೆ, ಟ್ರಾಫಿಕ್ ಇರುತ್ತೆ, ಹೊಡೆಯೋಕ್ಕಾಗೋದಿಲ್ಲ. ತುಂಬ ಒಯ್ಯೋ ಅಂತಾರೆ. ಐಬ್ರೋ ಮಾಡಿಸ್ಕೊಬರಕ್ಕೆ ಹೋಗಿದ್ವಿ ನಾನು ಕೂಕು. ಆವಾಗಲೇ ಕೀ 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 ಅಂತ ಅದು 1 ಸೆಕೆಂಡೂ ಬಿಡವಿಲ್ದೆ ಕೀ ಅಂತ ಹಾರ ನೋಡಿತಾಯಿದ್ರು ಸರ್ಕಲ್ ಒಳಗಡೆ. ಅದಕ್ಕೆ ನಾನು ಗಾಡಿ ತೆಗಿಲ್ಲ, ಹಬ್ಬಾಗವ್ರಿಗೂ ಗಾಡಿ ತೆಗಿಲ್ಲ. ಯಾಕಂದರೆ ಗಾಡಿ ಅಲ್ಲಿ ಸುಮ್ಮನೆ ಅಲ್ಲಿ ಟ್ರಾಫಿಕ್ ಆಗಿರೋದೆ. ಅಲ್ಲಿ ಹೋಗೋದಕ್ಕಿಂತ ನಡ್ಕೊಂಬರೋದು ವಾಸಿ ಅಂತೇಳಿ ನಡ್ಕೊಂಡೋಗಿ ಐಬ್ರೋ ಮಾಡಿಸ್ಕೊಂಡ್ಬಂದ್ವಿ. ಆಶಾ ನಾನು ಅದ್ರದ್ದು ಏನು ಕ್ಲಿಪ್ಪಿಂಗ್ ತಗೊಂಡಿಲ್ಲ. ಯಾಕಂದರೆ ಪ್ರತಿ ಸಲನೂ ತೋರಿಸ್ದಂಗೆ ಆಗೋದು. ಈಗ ನೆನೆ ಹೋಗಿ ಐಬ್ರೋ ಮಾಡಿಸ್ಕೊಂಡ್ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಶಂಗೂ ಅಷ್ಟೇ ಈ ರೀತಿ ಇದೆ ಐಬ್ರೋ. ಅವಳಿಗೂ ಕೂಡ ಚೆನ್ನಾಗಿ ಮಾಡಿದ್ದಾರೆ, ನನಗೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓಕೆ ಫ್ರೆಂಡ್ಸ್, ಇವಾಗ ತಿಂದು ಆನ್ ದ ವೇ ಸ್ವಲ್ಪ ಅದು ಇದು ಥರದಿದೆ. ಇನ್ನು 10 ಗಂಟೆನೂ ಕೂಡ ಆಗಿಲ್ಲ. ಇವಾಗಲೇ ಹೋಗ್ಬಿಟ್ಟು ಕೆಲಸ ಇದೆ ಹೋಗಿ. ಆದರೆ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊತೀನಿ. ಆವಾಗ ಹಾಗೆ ಏನು ಬೇಕಾದ್ರೂ ತೊಗೊಂಬರ್ತೀನಿ. ಸ್ವಲ್ಪ ತೊಗೊಂಬರೋದಿದೆ ತೊಗೊಂಬರ್ತೀನಿ. ನಾಳೆ ಹಬ್ಬ ಅಂತ ಇದ್ದರೆ ಇವತ್ತು ಏನಾದರೂ ಒಂದು ಥರದ್ದು ಇದ್ದೇ ಇರುತ್ತೆ. ಯಾವುದೂ ಥರದ್ದೇ ಇರೋಂಥದ್ದು ಏನೂ ಇರೋಲ್ಲ. ನಾನು ರಂಗೋಲಿ ಬಿಟ್ಟಿದ್ದಂಥದ್ದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ನಾನು ನಿಮಗೆ ನೀಟಾಗಿ ತೋರಿಸ್ತೀನಿ. ರಂಗೋಲಿ ಅನ್ನೋಂಥದ್ದು ದೊಡ್ಡ ಮಹಾನ್ ಒಂದು ಕಷ್ಟಕರವಾದ ವಿದ್ಯೆ ಅಲ್ವೇ ಅಲ್ಲ. ಅದು ಸುಮ್ಮನೆ ನಾವು ಹಿಂಗೆ ಒಯ್ಯೋದನ್ನು ಡೈಲಿ ರಂಗೋಲಿ ಬಿಡೋದು ಅಥವಾ ಒಯ್ಯೋದು ಅಂತ ಏನು ಹೇಳ್ತೀವಲ್ವ, ಈ ಥರ ರಂಗೋಲಿ ಬಿಡೋದನ್ನು ಅಭ್ಯಾಸ ಮಾಡ್ಕೊತ ಹೋದರೆ ಅದು ನಮಗೆ ಒಂದೊಂದು ಡಿಸೈನ್ ತಾನೇ ಬರ್ತಾ ಹೋಗುತ್ತೆ. ಅದರಲ್ಲಿ ಇದು ಒಂದು ಕೂಡ ನಾನು ಏನೋ ಒಂದು ಬಿಡೋದಕ್ಕೆ ಹೋಗಿ ಇನ್ನೇನೋ ಒಂದು ಆಗಿ ಈ ರೀತಿ ಬಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಅನಿಸ್ತು. ಅದರಲ್ಲಿ ಈ ಮೆರೂನ್ ಕಲರ್ ಅನ್ನೋದು ಹೈಲೈಟ್ ಆಗಿ ಇನ್ನೂ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಈ ಮೆರೂನ್ ಕಲರ್ ಅಂದರೆ ಕೆಂಪಣ್ಣು ಅಂತ ಏನು ಹೇಳ್ತಾರಲ್ಲ, ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ಕೆಂಪಣ್ಣಿಂದ ನಾವು ರಂಗೋಲಿ ಎಲ್ಲ ಡೆಕೋರೇಷನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ರಂಗೋಲಿ? ಈ ರೀತಿ ರಂಗೋಲಿ ಬಿಟ್ಟಿರೋಂಥದ್ದು ಚೆನ್ನಾಗಿದೆಯಾ ಕಮೆಂಟಲ್ಲಿ ತಿಳಿಸಿ. ಓಕೆನಾ? ಬಿಸಿಲು ನೋಡಿ, ತುಂಬಾ ಇದೆ ಬಿಸಿಲು. ಪಿಂಕ್ ಕಲರ್ ಲಿಪ್ಸ್ಟಿಕ್ ಚೆನ್ನಾಗಿದೆಯಾ ಕಮೆಂಟಲ್ಲಿ ತಿಳಿಸಿ. ಬಿಸಿಲು ಯಪ್ಪ, 10 ಗಂಟೆ ಆಗಿಲ್ಲ, ಅಲ್ಲೇ ಬಿಸಿಲು ಉರಿತಾ ಇದೆ. 10 ಗಂಟೆಗೇ ಇಂಥ ಬಿಸಿಲು. ನಮ್ಮ
ಕೂಕು ತಿಂಡಿ ಮಾಡಿದ್ಲಿ ಇವತ್ತು ಪಲಾವ್ ಅಂತೇಳಿ. ಎಷ್ಟು ತುಂಬ ಚೆನ್ನಾಗಿತ್ತು ಗೊತ್ತಾ, ತುಂಬಾ ಚೆನ್ನಾಗಿ ಅನಿಸ್ತು. ಅವಳು ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾಳೆ. ನಾವಂದರೆ ಮುಂಚೆಲ್ಲ ಎಷ್ಟು ಸಲ ಕೆಡಿಸ್ತಾ ಇದ್ವಿ, ಎಷ್ಟು ಸಲ ಸರಿಯಾಗೋದಕ್ಕೆ ಎಷ್ಟು ಟೇಕ್ ತಗೊಳುತ್ತಲ್ಲ ಒಂದು ವಿಡಿಯೋ ಅಥವಾ ಒಂದು ಶಾರ್ಟ್ಸ್ ಮಾಡಲಿಕ್ಕೆ ಎಷ್ಟು ಟೇಕ್ ತಗೊಳುತ್ತಲ್ಲ ಆ ಥರ ಟೇಕ್ ತೊಗೊತಾ ಇದ್ವಿ ಒಂದು ಅಡುಗೆ ಮಾಡಲಿಕ್ಕೆ. ಇವಾಗಿನ ಮಕ್ಕಳು ವೀಡಿಯೋ ಮಾಡುವಾಗ ನೋಡಿ ಅಥವಾ ಯೂಟ್ಯೂಬಲ್ಲಿ ನೋಡಿ ಕಲಿತು ಒಂದು ಸಲ ಕೆಡ್ಸೋ ಅಂತ ಮಾತೆಲ್ಲ ಅಷ್ಟು ನೀಟಾಗಿ ಅಷ್ಟು ಪರ್ಫೆಕ್ಟಾಗಿ ತಿಂಡಿ ಮಾಡಿದ್ಲು ನನ್ನ ಮಗಳು. ಪಲಾವ್ ಹಾಕ್ತಾ ಇದೆ, ಬಟ್ ಅದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಅದರಲ್ಲೂ ಡೆಕೋರೇಷನ್ ಮಾಡಿದ್ದಾಳೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ, ನಮ್ಗೆ ಐಡಿಯಾನೇ ಬರೋದಿಲ್ಲ. ಫ್ರೆಂಡ್ಸ್ ಸೌತೆಕಾಯಿ ನನಗೆ ಕ್ಯಾರೆಟ್ ಇಷ್ಟ ಅಂತ ಹೆಂಗೆ ಚಲ ಅವಳಿಗೆ ಎಷ್ಟು ಕ್ಯಾರೆಟ್ ತಗೊಂಡಿದ್ದಾಳೆ ನೋಡಿ. ಏನು ಮೇಡಮ್ ಹಂಗೆ ಹಾಕತ್ ಬೇಡ, ಅವಳಿಗೆ ಎಷ್ಟು ಕ್ಯಾರೆಟ್ ತಗೊಂಡಿದ್ದಾಳೆ ನೋಡಿ ಫ್ರೆಂಡ್ಸ್. ಅಮ್ಮಂಗೆ ಸೌತೆಕಾಯಿ ಕ್ಯಾರೆಟ್ ಹೆಚ್ಚಿಕ್ಕಿರೋದು ಕ್ಯಾರೆಟ್ ಇಷ್ಟ ಆಗೋದಿಲ್ಲ. ಯಾಕೆ ಇಷ್ಟ ಆಗಲ್ಲ, ತಿನ್ಬೇಕು ಒಳ್ಳೆ ತರಕಾರಿ ಎಲ್ಲ ನೋಡಿ ಫ್ರೆಂಡ್ಸ್. ಹೆಂಗೆ ಮಾಡಿತ್ತು ಪಲಾವು ಕೊತ್ತಿಮರಿ. ಯಪ್ಪ ಯಾಕಮ್ಮ ಹುಷಾರಿಲ್ಲ ಟಿಶ್ಯೂ. ಆರಾಮ ಹೇಗಿದೆ ಚೆನ್ನಾಗಿ ಬೇಗ ತಿಂಡಿ ಮಾಡಿ ಎಷ್ಟೆಲ್ಲ ನೀಟ್ ಮಾಡಿ ನೋಡಿ ಫ್ರೆಂಡ್ಸ್. ನಾನು ಮಾಡೋದು ಎಷ್ಟೆಲ್ಲ ನೀಟ್ ಬಂತು ಮಾಡ್ತೀನಿ. ಈಗಂತೂ ನನ್ನ ಮಗಳು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ಅವಳು ರುಚಿಯಾಗಿ ಅಡುಗೆ ಮಾಡೋದ್ರಿಂದ ನನ್ನ ಕೈಗಳದ್ದು ಊಟನೇ ನನಗೆ ಸೇರ್ತಾ ಇಲ್ಲ. ಅವಳು ಅಡುಗೆ ಮಾಡಿದ್ದು ಇಷ್ಟ ಆಗ್ತಾಯಿದೆ, ಅಷ್ಟು ಚೆನ್ನಾಗಿ ಮಾಡ್ತಾಳೆ. ಮೊನ್ನೆ ಮೊಸರು ಅನ್ನ ಒಗ್ಗರಣೆ ಹಾಕಿದ್ಲು, ಅದು ಕೂಡ ಅಷ್ಟೇ ಚೆನ್ನಾಗಿತ್ತು. ಈ ಪಲಾವ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಮೆಂತೆ ಭಾತ್ ಅಂತೂ ತುಂಬಾ ಸೂಪರ್ ಡೂಪರಾಗಿ ಬಂದಿತ್ತು. ನಾನಂತೂ 3-4 ದಿನ ಕಂಟಿನ್ಯೂಸ್ ಮೆಂತೆ ಭಾತೆ ಮಾಡಿಸ್ಕೊಂಡು ಊಟ ಮಾಡಿದೆ. ಬಟಾಣಿ ಖಾಲಿ ಆಗಿತ್ತು ಅಂತೇಳಿ ಮೆಂತೆ ಭಾತ್ ಮಾಡಿಲ್ಲ. ಇವತ್ತು ಕೂಡ ಮೆಂತೆ ಭಾತ್ ಮಾಡಲಿಕ್ಕೆ ಇನ್ನೂ ಒಂದು ಕಟ್ಟು ಎಕ್ಸ್ಟ್ರಾನೇ ತಂದಿಟ್ಟಿದ್ದೀನಿ. ಏನಂದರೆ ಮೆಂತೆ ಸೊಪ್ಪು ಜಾಸ್ತಿ ತಂದಿಟ್ಕೊಂಡಿದ್ದೀನಿ. ಮೆಂತೆ ಭಾತ್ ಚೆನ್ನಾಗಿ ಮಾಡ್ತಾರೆ ಅಂತ. ಬಟಾಣಿ ಇಲ್ಲಿದ್ದು ಯಾಕೋ ಇಷ್ಟ ಆಗಲಿಲ್ಲ ಅಂತ ಸುಮ್ಮನೆ ಅದೇ. ಮಾರ್ಕೆಟಲ್ಲಿ ಬಟಾಣಿನೇ ಇರಲಿಲ್ಲ, ಹಸಿ ಬಟಾಣಿ. ಕ್ಯಾರೆಟ್ ಇತ್ತೀಚಿನ ಒಂದು ತಿಂಗಳಲ್ಲಿ ಕ್ಯಾರೆಟ್ ನಮ್ಗೆ ತುಂಬ ಇಷ್ಟ ಆಗುತ್ತೆ. ಕ್ಯಾರೆಟ್ ಇರಲೇಬೇಕು. ನಾನು ಇವಾಗ ಹೂವು ಎಲ್ಲ ತರಬೇಕಲ್ವ ಹಬ್ಬಕ್ಕೆ, ಅದಕ್ಕೆ ಹೊರಗಡೆ ಹೋಗ್ತಾ ಇದ್ದೀನಿ. ಕೂಕೂರ ಮನೇಲಿ ಬಿಟ್ಟು ಹೋಗ್ತಾ ಇದ್ದೀನಿ. ನಮಗೆ ಹೊರಗಡೆ ಹೋಗಿ ಬೇಜಾರಾಗ್ತಾ ಇದೆ. ಕೂಗು ಕೂಡ ಒಬ್ಬಳೇ ಇರ್ತಾಳೆ. ಬಾಯ್ ಬಾಯ್ ಬಾಯ್. ಬಿಸಿಲಿದಲ್ಲ, ಬಿಸಿಲಿಗೆ ಹೋಗಿ ಬೇಜಾರು, ಕರ್ಗಾಗ್ತೀನಿ ಅಂತ ಇದ್ದ ಮುಖದಲ್ಲಿ ಮಚ್ಚೆ ಇದಲ್ಲ, ಕರ್ಗಾಗ್ಬಿಡ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಆದಷ್ಟು ಕ್ಲಿಪ್ಪಿಂಗ್ಸ್ ತಗೊತೀನಿ, ಓಕೆನಾ? ಬಸ್ ಅಂತೂ ಫುಲ್ ಖಾಲಿನೇ ಇತ್ತು. ಈ ಕಡೆ ಪಕ್ಕದಾಗಿರೋರಂತೂ ನಿದ್ದೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸ್ಟಾರ್ಟಿಂಗ್ ಆಗೋದೇ ತಡ, ಬಸ್ಸು ನಿದ್ದೆಗೆ ಹೋಗ್ಬಿಟ್ಟಿದ್ರು. ನನಗೂ ಕೂಡ ನಿಧಾನ ನಿದ್ದೆ ಅನ್ನೋದು ಹಂಗೆ ಆವರ್ಸ್ಕೊಂತ ಇತ್ತು. ಯಾಕಂದರೆ 11:30 ಗಂಟೆ ಅಂತಂದರೆ ಒಳ್ಳೆ ನಿದ್ದೆ ಟೈಮ್ ಅಲ್ವಾ. ಬಸ್ಸಲ್ಲಿ ಒಳ್ಳೆ ಲಾಲಿ ಜೋಗಳ ಆಡ್ದಂಗೆ ಅದು ಬಸ್ ಹೋಗ್ತಾ ಇದ್ದರೆ ಎಲ್ರಿಗೂ ಕೂಡ ಈಸಿಯಾಗಿ ನಿದ್ದೆ ಬರುತ್ತೆ ಇಂಥ ಒಂದು ಟೈಮಲ್ಲಿ ನಾವು ಬಸ್ಸಲ್ಲಿ ಹೋದರೆ ಅಂತಲೇ ಹೇಳ್ಬೋದು. ಇವಾಗ ನಾನು ಸ್ವಲ್ಪ ಐಟಮ್ಸ್ ಅದು ಇದು ಇನ್ನೂ ಬೇಕಾಗಿತ್ತು ಇಷ್ಟು. ಹಾಗೆ ಬಳೆ ತೊಗೊಂಬಂದಿದ್ದಲ್ವ ಸಿಲ್ವರ್ ಕಲರಿಂದು, ಅದ್ರ ಜೊತೆಗೆ ಈ ಒಂದು ಸ್ಯಾರಿ ಕಲರ್ ಬಳೆನೂ ಕೂಡ ಬೇಕು. ಅದರಲ್ಲಿ ಚಿಕ್ಕ ಸೈಜ್ ಮತ್ತೆ ಬಂದೆ ಪೇಟೆಗೆ. ಮತ್ತೆ ಬಂದುಬಿಟ್ಟು ನಮ್ಮ ಕೂಕು ಕಲರ್ ಸ್ಯಾರಿ ಕರೆಕ್ಟಾಗಿ ಮ್ಯಾಚ್ ಆಗೋವಂಥದ್ದು, ನನ್ನ ಸ್ಯಾರಿಗೂ ಕೂಡ ಕರೆಕ್ಟಾಗಿ ಮ್ಯಾಚ್ ಆಗೋವಂಥದ್ದು ಬಳೆ ತೊಗೊಂಡೆ. ಹಾಗೆ ಒಂದು ಇದಿರುತ್ತಲ್ವ ಎಂಥದ್ದು ಹೂವಿಂದು ಪಕ್ಕದಲ್ಲೇ ಕಾಣ್ತಾ ಇದೆ ನೋಡಿ, ಅದರಲ್ಲೂ ಕೂಡ ಒಂದು ಹೂವಿಂದು ಪ್ಲಾಸ್ಟಿಕ್ ಹೂವಿಂದು ಒಂದು ಅಂದರೆ ಎಲೆದು ರೆಡಿ ಇರುತ್ತಲ್ವ, ಅದನ್ನು ಕೂಡ ತೊಗೊಂಡೆ. ಹಾಗೆ ಇನ್ನೂ ಸ್ವಲ್ಪ ಆರಿ ವರ್ಕ್ ಮಾಡಲಿಕ್ಕೆ ನಮ್ಮ ಕೂಕು ಬ್ಲೌಸಿಗೆ ಸ್ವಲ್ಪ ಒಂದು ಎಳೆಯಷ್ಟು ಒಂದು ತೋಳಿಗಾಗೋಷ್ಟು ಕಮ್ಮಿ ಬಂದಿತ್ತು. ಹಾಗಾಗಿ ಮತ್ತೆ ಇಲ್ಲಿ ಏನೇನು ಬೇಕೋ ಎಲ್ಲ ಐಟಮ್ಸ್ ತೊಗೊಂಡು ಬಂದಿದ್ದಂಥದ್ದು. ತುಂಬಾ ಚೆನ್ನಾಗೇ ಸಿಗುತ್ತೆ ಈ ಒಂದು ಅಂಗಡೀಲಿ. ಇದಕ್ಕೂ ಮುಂಚೆ ಫಸ್ಟ್ ನಾನು ತೊಗೊಂಡಿದ್ದಂಥ ಅಂಗಡೀಲಿ ಸ್ವಲ್ಪ ಜಾಸ್ತಿ ರೇಟ್ ಅಂತಲೇ ಹೇಳ್ಬೋದು. ಆರಿ ವರ್ಕಿಗೆ ಮಾತ್ರ ದುಡ್ಡು ಇಡೋದಕ್ಕೆ ಆಗೋದಿಲ್ಲ, ಅಷ್ಟೊಂದು ದುಡ್ಡು ಎಳೆಯುತ್ತೆ. ನಾವು ಬೇರೆಯವ್ರಿಗೆ ಕೊಟ್ಟು ಮಾಡಿಸ್ಲಾರ್ದ ನಮ್ಮಲ್ಲೇ ಒಂದು ಕಲಿಕೆ ಇರುವಾಗ ಬೇರೆಯವರಿಗಂತೂ ದುಡ್ಡು ಕೊಟ್ಟು ಮಾಡೋದಕ್ಕೆ ಅಥವಾ ದುಡ್ಡು ಕೊಟ್ಟು ಮಾಡಿಸ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ ನಾವೇ ಸ್ವಂತ ಆರಿ ವರ್ಕ್ ಮಾಡಿದ್ದಂಥದ್ದು ನನ್ನ ಒಂದು ಬ್ಲೌಸು, ಹಾಗೆ ನನ್ನ ಕೂಕು ಒಂದು ಬ್ಲೌಸಿಗೆ. ಫ್ರೆಂಡ್ಸ್ ಏನು ರಶ್ ಇತ್ತು ಅಂದರೆ ನಾನಂತೂ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಒಂದು 3-4 ಬಸ್ನ ಬಿಟ್ಬಿಟ್ಟೆ ಹೋಗಲಿ ಅಂತೇಳಿ. ಹಾಗೆ ಒಂದು ಪರ್ಕೆ ಇರಲಿಲ್ಲ, ಪರ್ಕೆ ತೊಗೊಂಡೆ. ಹಾಗೆ ಬಾಳೆ ಎಲೆ ಬೇಕಾಗಿತ್ತು. ನಮ್ಮ ಆಶಂಗೆ ಬಾಳೆ ಎಲೆಯಲ್ಲಿ ಊಟ ಮಾಡಬೇಕು ಅಂತೇಳಿ ತುಂಬ ಇಷ್ಟ ಆಗುತ್ತೆ. ಅಮ್ಮ ಬಾಳೆ ಎಲೆ ತೊಗೊಂಬ ಅಂತ ಹೇಳ್ತಾಯಿದ್ಲು. ಹಾಗೆ ಬಾಳೆ ಎಲೆ ತೊಗೊಂಡು
ಮತ್ತು ಪರ್ಕೆ ತೊಗೊಂಡು ಬೇಕಾದೇನು ಸಣ್ಣ ಪುಟ್ಟ ಐಟಮ್ಸ್ ಇತ್ತು ಅದನ್ನೆಲ್ಲ ತೊಗೊಂಡು ಬಂದೆ. ಪಾಪ ಇಲ್ಲಿ ಪಕ್ಕದಾಗ ಕೂತಿದ್ದಾರಲ್ಲ ಅವರು ATM ಏನೋ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತೆ. ಪಾಪ ಬಸ್ ತುಂಬ ಅದನ್ನೇ ಹೇಳ್ಕೊಂಡು ಬಂದರು. ನಾನು 500 ರೂಪಾಯಿ ಡ್ರಾ ಮಾಡಿದೆ ATM ಹೋಗಿ, ನನಗೆ 100 ರೂಪಾಯಿ ಅಷ್ಟೇ ಬಂತು. ಮಿಕ್ಕಿದ್ದು ನನಗೆ ಕಟ್ಟಾಗಿದೆ, ದುಡ್ಡು ಕೈ ಸಿಕ್ಕಿಲ್ಲ, ಏನಾಗಿದೆ ಅಂತ ಹೇಳಿ ನಾನಿವಾಗ ಬಂದೆ. ಏನೇನೋ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಬರೋದಿತ್ತು, ಮಾರ್ಕೆಟಿಗೆ ಹೋಗಿ ಪೇಟೆಗೆ ಹೋಗಿ ಏನೇನೆಲ್ಲ ತೊಗೊಂಬಂದೆ. ಏನೇನು ತೊಗೊಂಬಂದೆ ಅಂತ ನಾನು ಶೇರ್ ಮಾಡ್ತೀನಿ. ಅದರಲ್ಲೂ ಮೇಯ್ನ್ ಸಿಗಲಿಲ್ಲ ಏನಂದರೆ ಮಾವಿನ ಎಲೆ ಸಿಗಲಿಲ್ಲ, ಎಲೆ ಮತ್ತು ಬೇವಿನ ಎಲೆ ಅಂತಾರಲ್ಲ ಅದು ಸಿಗಲಿಲ್ಲ ಫ್ರೆಂಡ್ಸ್. ಓಕೆನಾ, ಇವಾಗ ಏನೇನು ತೊಗೊಂಬಂದೆ ಅಂತ ತೋರಿಸ್ತೀನಿ. ಇವಾಗ ತಾನೇ ಜಸ್ಟ್ ಬಂದೆ. ನನ್ನ ಹೇರ್ ಸ್ಟ್ರೈಟ್ ನೋಡಿ ಹಂಗೆ ಇದೆ, ಹಾಳಾಗಿಲ್ಲ, ಎಷ್ಟು ಚೆನ್ನಾಗಿದೆ. ನಮ್ಮ ಕೂಕು ಹಂಗೆ ಅಂತ ಇದ್ಲು, ಇದು ಹೇರ್ ಸ್ಟ್ರೈಟ್ ಹಾಳಾಗಿಲ್ಲ, ಎಷ್ಟು ಚೆನ್ನಾಗಿದೆ ಅಂತೇಳಿ. ಓಕೆ ಫ್ರೆಂಡ್ಸ್, ತುಂಬ ಶೆಕೆ ಆಗ್ತಿದೆ, ಮೈಯೆಲ್ಲ ಅಂಟ್ತಾ ಇದೆ. ಹೋಗಿ ಫಸ್ಟ್ ಫ್ರೆಶ್ ಅಪ್ ಆಗಬೇಕು. ಒಂದೇ ಸಲ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು. ಯಾಕೆ ಅಂತಂದರೆ ಎಲ್ಲ ಇನ್ನೊಂದು ಪೆಂಡಿಂಗ್ ಇದೆ, ಒಂದು ಬಾತ್ರೂಮ್ ಕ್ಲೀನ್ ಮಾಡಬೇಕು. ಬಾತ್ರೂಮ್ನೆಲ್ಲ ಕ್ಲೀನ್ ಮಾಡಿ ಒಂದು ಸಲ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ ಫುಲ್ಲು. ಫಸ್ಟು ಏನೇನು ತೊಗೊಂಬಂದಿ ಅಂತ ಶೇರ್ ಮಾಡ್ತೀನಿ ಬನ್ನಿ. ನಾವು ಹೇರ್ ಸ್ಟ್ರೈಟ್ ಮಾಡೋದ್ರಿಂದ ಹೂವು ಏನು ಅಷ್ಟು ಮುಟ್ಕೊಳ್ಳೋದಿಲ್ಲ, ಅಷ್ಟು ಅಗತ್ಯ ಅಂತ ಅನ್ಸೋದಿಲ್ಲ ನಾವು ಮುಟ್ಕೊಳ್ಳೋದು. ರೋಸ್ ಇದ್ದಾವೆ, ಕನಕಾಂಬರ ತಂದಿದ್ದೀನಿ, ದೇವರಿಗಂತೂ ಸೇವಂತಿಗೆ ತಂದಿದ್ದೀನಿ. ಇಷ್ಟೊಂದು ಇದೆ. ಸಿಂಪಲಾಗಿ ಎಷ್ಟು ಮಾಡ್ಬೋದು ಹಬ್ಬಕ್ಕೆ, ಎಲ್ಲ ಏನೇ ಬೇಕಲ್ಲ ಇದೆ ಏನೇನು ಬೇಕೆಲ್ಲ ತೊಗೊಂಬಂದಿದ್ದೀನಿ. ಮ್ಯಾಚಿಂಗ್ ಒಂದು ಬಳೆ ಇರಲಿಲ್ಲ, ಆ ಮ್ಯಾಚಿಂಗ್ ಬಳೆ ತರಕ್ಕೆ ಹೋಗಿದ್ದೆ. ಬಟ್ ಒಂದು ಹಳ್ಳಿಂದು ಸ್ಟೋನಿಂದು ಸಿಲ್ವರ್ ಥರದ್ದು ತೊಗೊಂಬಂದೆ. ಅದ್ರ ಜೊತೆಗೆ ಮ್ಯಾಚ್ ಮಾಡ್ಕೊಂಡು ಹಾಕೊಳ್ಳೋ ಅಂತ ಬಳೆ ತಂದಿದ್ದೀನಿ, ತೋರಿಸ್ತೀನಿ ಬನ್ನಿ. ಬಾಳೆ ಎಲೆ ಮನ್ಸಲ್ಲಿ ಇಟ್ಕೊಂಡೇನು ಹೋಗಿರ್ಲಿಲ್ಲ, ಬಾಳೆ ಎಲೆ ತಗೊಂಡ್ಲೇ ಬರ್ಬೇಕು ಆದ್ರೆ ಕಣ್ಣಿಗೆ ಕಾಣ್ತು ಅಂತೇಳಿ ತಗೊಂಡಿದ್ದಂಥದ್ದು. ಹಾಗೆ ಹೂವು ಬೇಕಾಗುತ್ತೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಹೂವು ತಗೊಂಡು ಬಂದೆ. ಸ್ವಲ್ಪ ಬೇಳೆ, ಬೆಲ್ಲ, ಹಾಗೆ ಎಣ್ಣೆ ಒಂದು 3 ಐಟಮ್ ಇರಲಿಲ್ಲ, ಮಿಕ್ಕಿದೆಲ್ಲ ಐಟಮ್ಸ್ ಇತ್ತು. ಎಣ್ಣೆ ಸ್ವಲ್ಪ ಖಾಲಿ ಆಗ್ಬಿಟ್ಟಿತ್ತು, ಹಾಗಾಗಿ ಬೆಲ್ಲ ಇತ್ತು, ಬಟ್ ಅದು ಸ್ವಲ್ಪ ಯಾಕೋ ಹಾಳಾದಂಗೆ ಆಗ್ಬಿಟ್ಟಿದೆ. ನಾನು ಫ್ರಿಜ್ಜಲ್ಲಿ ಇಟ್ಟಿರಲಿಲ್ಲ, ಬಾಕ್ಸಲ್ಲಿ ಹಾಕಿಟ್ಟಿದ್ರಿಂದ. ಹಾಗಾಗಿ ಹೊಸ ಬೆಲ್ಲ ತೊಗೊಂಡು ಹಾಗೆ ಬೇಳೆ ತೊಗೊಂಡು ಬಂದೆ. ಹಾಗೆ ಸ್ವಲ್ಪ ಮೆಟೀರಿಯಲ್ಸು ಕೂಡ ಆರಿ ವರ್ಕಿಗೆ ಬೇಕಾಗಿತ್ತು, ಕಮ್ಮಿ ಬಂದಿತ್ತು ಅಂತೇಳಿ ಅದು ಕೂಡ ತೊಗೊಂಡು. ಸೂಜಿ ಕೂಡ ಸ್ವಲ್ಪ ಸರಿ ಇರಲಿಲ್ಲ, ಅದು ಕೂಡ ತೊಗೊಂಡು. ಈ ಚೆಂಡು ಹೂವನ್ನು ಕೂಡ ಕಮ್ಮಿ ರೇಟಿಗೆ ಕೊಟ್ಟರು, ತುಂಬಾ ಸಣ್ಣ ಆಯಿತು, ಪರವಾಗಿಲ್ಲ. 50 ರೂಪಾಯಿ ಮಾರು ಅಂತ ಹೇಳಿದರು, ಪರವಾಗಿಲ್ಲ. ಹಬ್ಬದ ಟೈಮಲ್ಲಿ ಎಲ್ಲೂ ಕೂಡ ರೇಟೇ ಇರುತ್ತೆ, 100, 150 ಹಿಂಗೆ ಹೋಗ್ತಾ ಇರುತ್ತೆ. ಏನೋ ಸದ್ಯಕ್ಕೆ ಮಟ್ಟಿಗೆ ಸಿಗ್ತಲ್ಲ ಅಂತೇಳಿ ಅದು ಕೂಡ ತೊಗೊಂಡು. ಇದೊಂದು ಗಿಡ ಏನಿದೆ ಅಲ್ವಾ ಪ್ಲಾಸ್ಟಿಕ್ಕಿಂದು, ಅದು ಕೂಡ ತೊಗೊಂಡು ಬಂದೆ. ಮ್ಯಾಚಿಂಗ್ ಬಳೆ ನೋಡಿದ್ದೆ ನಾನು ಲಾಸ್ಟ್ ಟೈಮ್ ಹೋದಾಗ, ಸೆಕೆಂಡ್ ಟೈಮ್ ಹೋದಾಗ ನಾನು ಅಂದರೆ ಮುಂಚೆ ಒಂದು ಸಲ ಹೋದಾದ್ಮೇಲೆ ಮತ್ತೆ ಹೋಗಿದ್ದೆ ಅಲ್ವಾ, ಆವಾಗ ನಾನು ನೋಡಿ ಬಂದಿದ್ದೆ. ಕಲರ್ ಬಳೆ ಇದ್ವು. ಆವಾಗ ಅನ್ನಿಸ್ತು ನಂಗೆ ತೊಗೋಬೇಕು ಅಂತೇಳಿ. ಬೇಡ, ಮುಂಚೆನೇ ತೊಗೊಂಡು ಹೋಗಿದ್ದೀವಲ್ಲ, ಅವೇ ಸಾಕು, ಅಡ್ಜಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಮತ್ತು ಇಲ್ಲಿ ಬಂದಾಗ ಮನಸ್ಸಿಗೆ ನಂಗೆ ಸಮಾಧಾನನೇ ಆಗಲಿಲ್ಲ. ನಂಗೆ ಆ ಸ್ಯಾರಿ ಕಲರ್ಸ್ ಬಳೆನೇ ಬೇಕು ಅಂತೇಳ್ಬಿಟ್ಟು ಆಶುಂಗೂ ನನಗೂ ಸ್ಯಾರಿ ಕಲರ್ ಬಳೆನೇ ತೊಗೊಂಡು ಬಂದೆ. ಕರೆಕ್ಟಾಗಿ ಚೆನ್ನಾಗಿ ಸಿಕ್ಕು, ತುಂಬಾ ಚೆನ್ನಾಗಿ ಅನಿಸ್ತು. ಒಳ್ಳೆ ಅದು ವೆಲ್ವೆಟಿಂದ ಇರುತ್ತಲ್ವ, ಗ್ಲಾಸಿಂದ ಬಳೆ, ಬಟ್ ಅದು ವೆಲ್ವೆಟ್ ಕವರ್ ಆಗಿದೆ. ಗೋಲ್ಡಲ್ಲಿ ಅವರು ಡಾಟ್ ಇಟ್ಟಿರೋಂಥದ್ದು ತುಂಬಾ ಚೆನ್ನಾಗಿ ಬಂದಿದ್ದಾವೆ ಬಳೆ, ಮತ್ತು ಚೆನ್ನಾಗಿದ್ದು. ಹಬ್ಬಕ್ಕೆ ಎಷ್ಟು ಶಾಪಿಂಗ್ ಮಾಡಿದ್ರು ಶಾಪಿಂಗ್ ಅಂತಲೇ ಇರುತ್ತೆ. ಎಷ್ಟು ಶಾಪಿಂಗ್ ಮಾಡಿದ್ರು ಶಾಪಿಂಗ್ ಮಾಡೋದಿದ್ದೇ ಇರುತ್ತೆ ಫ್ರೆಂಡ್ಸ್. ಇನ್ನೂ ಇದೆ ಏನು ಗೊತ್ತಾ, ಬಾಗಿಲಿಗೆ ಮಾವಿನ ಎಲೆ ಬೇಕು, ಸೈಡಿಗೆ ಬೇವಿನ ಎಲೆ ಬೇಕು, ಆಮೇಲೆ ಆ ವಿಳೆದೆಲೆ ಸಿಗಲಿಲ್ಲ ನನಗೆ. ಇಷ್ಟು 3 ಐಟಮ್ಸ್ ಮಾತ್ರ ಮಿಸ್ ಆಗಿದೆ. ಅದು ಹೆಂಗೆ ಮ್ಯಾಚ್ ಮಾಡ್ತೀನೋ ನನಗೂ ಗೊತ್ತಿಲ್ಲ. ನೋಡುವ ಬೆಳಕರಷ್ಟೊತ್ತಿಗೆ ಅದಕ್ಕೆ ಏನು ಐಡಿಯಾ ಮಾಡ್ತೀನಿ ನನಗೆ ಗೊತ್ತಿಲ್ಲ. ನೋಡುವ, ಅದೊಂದು 3 ಮಿಸ್ ಆಯ್ತು ಇಲ್ಲಿ. ಮಾವಿನ ಎಲೆ ಸಿಗಲಿಲ್ಲ, ಬೇವಿನ ಎಲೆ ಸಿಗಲಿಲ್ಲ, ಹಾಗೆ ಇನ್ನೊಂದು ವಿಳೆದೆಲೆ ಸಿಗಲಿಲ್ಲ. ಬೇಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಕಾಫಿ ಕುಡಿದು. ನನಗಂತೂ ಇತ್ತೀಚಿನ ದಿನಗಳಲ್ಲಿ ಬ್ರೆಡ್ ರೋಸ್ಟ್ ತುಂಬ ಇಷ್ಟ ಆಗ್ತಾಯಿದೆ. ಬ್ರೆಡ್ ರೋಸ್ಟಿನ ರೆಸಿಪಿ ಅಥವಾ ಬ್ರೆಡ್ ರೋಸ್ಟ್ ನಾನು ಹೇಗೆ ಮಾಡ್ತೀನಿ, ಎಣ್ಣೆ ಹಾಕಿ ಉಪ್ಪು ಖಾರ ಹಾಕಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನೇನು ಪದೇ ಹಾಕೋದಕ್ಕೆ ಹೋಗೋದಿಲ್ಲ. ಈಗ ಅದನ್ನು ಬ್ರೆಡ್ ರೋಸ್ಟ್ ಮಾಡಿ ಸ್ಟ್ರಾಂಗ್ ಕಾಫಿ ಕುಡಿದು ಬೇಗ ಹಬ್ಬಕ್ಕೆ ತಯಾರಿ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗಲೇ ಬೇಗ ಕಡಲೆಕಾಳು ನೆನೆ ಹಾಗೆ ಹಿಟ್ಟು ಕಲಸಿಡಬೇಕು. ರಾತ್ರಿ 8 ಗಂಟೆಗೇನೆ ಬೇಳೆ ಬೇಯಿಸ್ಬಿಟ್ಟು ಹೂರಣ ರುಬ್ಬಿಡಬೇಕು. ಸಾಯಂಕಾಲ ಸ್ನಾನ ಮಾಡ್ಕೊಂಬಿಟ್ಟು ಅದೆಲ್ಲ ಮಾಡಬೇಕು. ಬೆಳಿಗ್ಗೆ ಸ್ನಾನ ಆಗಿದೆ, ಮತ್ತೆ ಇನ್ನೊಂದು ಸಲ ಸ್ನಾನ, 2 ಸಲ ಸ್ನಾನ ಆಗುತ್ತೆ. ಯಾಕೆ 2 ಸಲ ಸ್ನಾನ ಆಗುತ್ತೆ ಅಂದರೆ ಬಾತ್ರೂಮ್ ತೊಳಿಬೇಕು. ನಾನು ಲಾಸ್ಟ್ ಪೆಂಡಿಂಗ್ ಅದೊಂದು ಕೆಲಸ ಇಟ್ಕೊಂಡಿದ್ದೀನಿ. ತೊಳೆದಾದ ನಂತರ ಹಬ್ಬದ ಒಂದು ಕೆಲಸ ತಯಾರಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಬೆಳಿಗ್ಗೆ ಬೇಗ ಎದ್ದು ಬಾಕ್ಲೆಲ್ಲ ತೊಳೆದು ದೊಡ್ಡದಾಗಿ ಹಾಕುವ, ಕಲರೆಲ್ಲ ಹಾಕುವ, ಅಟ್ಯಾಚ್ ಮಾಡಬೇಕು. ಫೈನಲಿ ನನ್ನ ಒಂದು ಹಬ್ಬದ ಆರಿ ವರ್ಕ್ ಡಿಸೈನ್ ರೆಡಿ ಆಯಿತು ಫ್ರೆಂಡ್ಸ್. ಇದು ಕೂಕು ಮಾಡಿದ್ದು, ಇದು ಕೂಕು ಮಾಡಿದ್ದು. ಇದನ್ನು ನಾನು ಹಾಕಿದ್ದು, ಇದು ನಾನು ಹಾಕಿದ್ದು, ಇದು ಕೂಕು ಮಾಡಿದ್ದು. ಇದೆಲ್ಲ ಡಿಸೈನ್ ಹೇಗಿದೆ, ಕೂಕುದು ಆಗಿದೆ ನೋಡಿ.
ಅವಳ ಬ್ಲೌಸ್ ಅವಳು ಮಾಡ್ಕೊಂತವಳೆ. ಅವಳ ಬ್ಲೌಸ್ ಅವಳ್ದಾಯ್ತು. ಸಾರಿ ಅವಳ್ದಲ್ಲ. ಓ ಮೈ ಗುಡ್ನೆಸ್ ಹೇಳ್ಬಿಟ್ಟೆ. ಹಾಂ, ಇವಾಗ ಇದಾಯಿತು ನೋಡಿ. ನನ್ನ ಒಂದು ಬ್ಲೌಸ್ ಈ ರೀತಿ ರೆಡಿಯಾಗಿದೆ. ದ್ರಾಕ್ಷಿ ಹಾಕ್ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಅಂಗಡಿಯಲ್ಲಿ ಏನು ಸಿಗ್ತಾವಲ್ಲ ದ್ರಾಕ್ಷಿ, ಅವನ್ನ ತೊಗೊಂಡು ಬಂದು ಹಾಕಿರೋಂಥದ್ದು. ತಿನ್ನೋ ದ್ರಾಕ್ಷಿ ಎಲ್ಲ ಇದು, ಗೊತ್ತಾಯ್ತಾ? ಸುಮ್ಮನೆ ಹಂಗೆ ನೋಡಲಿಕ್ಕೆ ದ್ರಾಕ್ಷಿ. ಹೇಗಿದೆ ನನ್ನ ಒಂದು ಆರಿ ವರ್ಕ್ ಬ್ಲೌಸ್? ಕಮೆಂಟಲ್ಲಿ ತಿಳಿಸಿ. ಇವಾಗ ಕಾಫಿ ಮಾಡಬೇಕು ಫ್ರೆಂಡ್ಸ್. ಇವಾಗ ಬೇಗ ಫ್ರೆಶ್ ಅಪ್ ಆಗಿ ಕಾಫಿ ಮಾಡಿ ಬ್ರೆಡ್ ರೋಸ್ಟ್ ಮಾಡಿ ತಿನ್ನುವ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಈ ವಿಡಿಯೋ ಹೇಗೆ ಅನ್ಸುತ್ತ ಪ್ಲೀಸ್ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ನನ್ನ ಮಗಳ ಚಾನಲ್ ಬಂದು ರಶ್ಮಿ ಕರೆಯಪ್ಪ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ, ಅವಳಿಗೂ ಕೂಡ ಸಬ್ಸ್ಕ್ರೈಬ್ ಆಗಿ ನನ್ನ ಮಗಳಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನನಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿದೆ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್.